ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಆ್ಯಂಡ್ ಡೈರೀಸ್. ಇವತ್ತು ಚಂದ ಮಾಡಿ ಸೀರೆ ಉಟ್ಕೊಂಡು ಇಂಡಿಯನ್ ನಾರಿ ಥರ ಎಲ್ಲಿ ಹೊರಟಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಮದುವೆಗೆ. ಸೊ ಈ ಸೀರೆ ಬಂದುಬಿಟ್ಟು ನನ್ನ ಅಮ್ಮಂದು. ಇದನ್ನು ಅವರು ಅಶ್ವಥ್ ಎಂಗೇಜ್ಮೆಂಟಿಗಂತ ತಗೊಂಡಿದ್ರು. ಆಮೇಲೆ ಈ ನೆಕ್ಲೆಸ್ ನನಗೆ ನನ್ನ ಕೊಲೀಗ್ಸ್ ದುಬೈಯಲ್ಲಿ ನಂದು ಲಾಸ್ಟ್ ಇಯರ್ ಬರ್ಡೇಗೆ ಅವರು ಗಿಫ್ಟ್ ಕೊಟ್ಟಿದ್ದು. ಹಾಗೆ ಇಯರಿಂಗ್ಸ್ ಬಂದುಬಿಟ್ಟು ನಾನು ಶೀನಿಂದ ಆರ್ಡರ್ ಮಾಡಿದ್ದೆ. ಅದರಲ್ಲಿ ನನಗೆ ಒಂದು ಸೆಟ್ಟಲ್ಲಿ ಒಂದು ಇಯರಿಂಗ್ ಇದಿತ್ತು. ಸೊ ನಾವಿವಾಗ ಹೊರಟಿದ್ದೀವಿ. ಅಪ್ಪ ನನ್ನನ್ನು ಕಂಕನಾಡಿವರೆಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಸಂಚಿತನೊಟ್ಟಿಗೆ ಹೋಗೋದು. ಸೊ ಬೆಳಿಗ್ಗೆ ಬೇಗ ಹೊರಟೋದು, 6:30 ಕಳೆದಿದೆ. ಯಾಕಂದರೆ ದೂರ ಹೋಗ್ಲಿಕ್ಕಲ್ವಾ, ಶಿವಮೊಗ್ಗದಲ್ಲಿರೋದು ಇವತ್ತಿನ ಮದುವೆ. ಹಾಗಾಗಿ ಬೇಗ ಹೊರಟಿದ್ದೇವೆ. ಅಲ್ಲಿಂದ ಇನ್ನೊಬ್ಬ ಫ್ರೆಂಡ್ ಕೂಡ ಬರ್ತಾನೆ, ಅನೂಪ್ ಅಂತ ಹೇಳಿ. ಅವನನ್ನು ಪಂಪೆಲಿಂದ ಪಿಕ್ ಮಾಡಿ ಆಮೇಲೆ ನಾವು 3 ಜನ ನೋಡಿ ಹೊರಟಿದ್ದೇವೆ ಇವಾಗ ಶಿವಮೊಗ್ಗದ ಕಡೆಗೆ. ಇದು ನಮ್ಮ ಫ್ರೆಂಡ್ ಸೌಮ್ಯ, ಅವಳ ಮದುವೆ. ಅವಳನ್ನು ನಾವು ಮೀಟ್ ಆದದ್ದು MCOMಲ್ಲಿ. ನಾವು ಮ್ಯಾಂಗ್ಳೂರ್ ಯೂನಿವರ್ಸಿಟಿಲಿ MCOM ಮಾಡುವಾಗ ನಾವು ಫ್ರೆಂಡ್ಸ್ ಆಗಿದ್ವಿ. ಕಾಲೇಜ್ ಆದಮೇಲೆ ಸಿಗಲಿಕ್ಕೆ ಚಾನ್ಸೇ ಸಿಗಲಿಲ್ಲ, ಯಾಕಂದರೆ ನಾನು ದುಬೈಯಲ್ಲಿದ್ದೆ, ಅವಳಿದ್ದದ್ದು ಧಾರವಾಡಲ್ಲಿ. ಸೊ ಹಾಗಾಗಿ ಬರುವಾಗ ಕೂಡ ಮೀಟ್ ಆಗಲಿಕ್ಕೆ ಚಾನ್ಸಸ್ ಸಿಕ್ಕಿರಲಿಲ್ಲ. ಸೊ ಇದೊಂದು ಆಪರ್ಚುನಿಟಿ ನಮಗೆ ಅವಳನ್ನು ಮೀಟ್ ಆಗೋಕ್ಕೆ, ಹಾಗೆ ಅವಳ ಮದುವೆ ಅಟೆಂಡ್ ಆಗೋಕ್ಕೆ. ಗಾಡಿ ಮೂವ್ ಆಯ್ದಿಂದ ಅನುಪ್ಪ ಇತ್ತೆ ಪುರದಿಂದ ಡಯಲಾಗ್ ಬರ್ಚೆ ಅನುಪ್ಪ 8754 ಬಾಕಿದ ಕ್ಯೂ ಉಂಟು ಅಲ್ಲ ಅಂಚಿದ್ದು ಕೂಗಿಸ್ತೀನಿ. ಇವಾಗ ನಾವು ಉಡುಪಿ ಹತ್ರ ರೀಚ್ ಆಗಿದ್ದೇವೆ. ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಹೋಟೆಲ್ ಹುಡುಕ್ತಿದ್ದೇವೆ. ಫೈನಲಿ ಅದೊಂದು ಸಿಕ್ತು ಇಲ್ಲಿ. ಸೊ ಇವಾಗ ಪಾರ್ಕಿಂಗ್ ಎಲ್ಲ ಇಟ್ಟು ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. Focus. Popini. Nana? Destination? To the destination. Mama Popini. Namak destination gottid. You don't cross. Oh yeah. Naan cross aate. Kuluntule. Kena ho gadi Popini. Super. Okay. Let's go. Hey. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಹೋಟೆಲ್ ಲತಾ ಅಂತ ಹೇಳಿ, ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗೂ ಇತ್ತು. ಹಾಗೆ ಇನ್ನು ನಮ್ಮ ಫೈನಲ್ ಡೆಸ್ಟಿನೇಷನ್ ಶಿವಮೊಗ್ಗ, ಅಲ್ಲೇ ನಮ್ಮದು ನೆಕ್ಸ್ಟ್ ಸ್ಟಾಪ್. ಅಲ್ಲಿವರೆಗೂ ಇನ್ನೂ ಕಂಟಿನ್ಯೂಸ್ ಜರ್ನಿ ನಮ್ಮದು. ನಮ್ಮ ಸಂಚಿತ ಪ್ರೋ ಡ್ರೈವರ್ ರೆಡಿ ಇದ್ದಾಳೆ. ಸೊ ಹೋಗುವ ಮದುವೆ ಕಡೆಗೆ. నేను కూడా పాడొచ్చావా? యా పాడవే నువ్వు ఊడత్త వెరీ గుడ్. బ్యాక్ గ్రౌండ్ దా పట్టుకోండి. డ్యూటీ ఫ్రెండ్ డ్యూటీస్. ఓకే లెట్స్ గో. ഞാൻ പാടದೆ ആയി കൊച്ചി. ಪದ್ಯ ಏನಿಟ್ಟು ಪ್ಲೇ ಆಪಿನಿ ಎನ್ನ ಮೊಬೈಲ್ ಆಲ್ ಕಂಟ್ರೋಲ್ಡ್ ಇಲ್ಲ. ഞാൻ ಕಂಟ್ರೋಲ್ಡ್ ಇಲ್ಲ. ಒಂದು ಲಾಕ್ ತೆಗಿ. ಚೇಂಜ್ ದ ಸಾಂಗ್. ಸಾರಿ ಅಜ್ಜರೇ, ನಾನು ಚೂಡಿದೆ ಅದೇ ಕಬಿನ ಇರೋಡಿಯಾ ಇರೋಡು ಅಜ್ಜರಿತ್ತೀರು.
ಫೈನಲಿ ಆಫ್ಟರ್ ಅ ಲಾಂಗ್ ಜರ್ನಿ ನಾವು ರೀಚ್ ಆಗಿದ್ದೇವೆ ವೆಡ್ಡಿಂಗ್ ಹಾಲ್ ಹತ್ರ. ಇದು ಇರೋದು ಪ್ಲೇಸ್ ಹೆಸರು ಕಾರ್ಗಲ್ ಅಂತ ಹೇಳಿ. ಸೊ ಹೊರಗಡೆ ಇವಾಗಷ್ಟೇ ನಾವು ರೀಚ್ ಆದಾಗಷ್ಟೇ ಮದುಮಗ ಹಾಗೆ ಮದುಮಗಳು ಬಂದರು. ಫೋಟೋಶೂಟೆಲ್ಲ ಆಗಿ ಅವ್ರು ಬಂದದಷ್ಟೇ. ಹಾಗೆ ನಾವು ಆನ್ ಟೈಮ್ ಇದ್ದೀವಿ. ಬನ್ನಿ. ಸೊ ಇವರು ಆಶಿತ್ ಮತ್ತು ಆರ್ತಿ ನಮ್ಮ ಫ್ರೆಂಡ್ MCOMಲ್ಲಿ. ಸೊ ಅವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ನಿನ್ನ ಕ್ಲೋಸಪ್ ಇಲ್ಲ ಶಿವಮೊಗ್ಗ ಸೌಮ್ಯದ ತವ್ರ ಮನೆ. ಅವರ ಗಂಡನ ಮನೆ ಇರೋದು ಧಾರವಾಡಲ್ಲಿ. ಸೊ ಅವಳ ಮದುವೆ ಆದದ್ದು ಧಾರವಾಡಲ್ಲಿ. ಇಲ್ಲಿ ಅವರು ಒಂದು ಸಣ್ಣ ರಿಸೆಪ್ಷನ್ ಇಟ್ಟಿದ್ದಾರೆ. ಧಾರವಾಡಲ್ಲಿ ತುಂಬ ಗ್ರ್ಯಾಂಡ್ ಇತ್ತು ಮದುವೆ, ಬಟ್ ನಮಗೆ ಹೋಗೋಕ್ಕಾಗಿಲ್ಲ, ತುಂಬ ದೂರ ಅಲ್ವಾ. ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ. ಸೊ ಎಲ್ಲರೂ ನಾವು ಶಿವಮೊಗ್ಗಕ್ಕೆ ರಿಸೆಪ್ಷನಿಗೆ ಬಂದಿದ್ದೇವೆ. ಸೊ ನಾವು ಸೌಮ್ಯ ಮತ್ತು ಸಚಿನ್ಗೆ ವಿಶ್ ಮಾಡಿ ಅವ್ರ ಜೊತೆಗೆ ಒಂದು ಫೋಟೋ ತೆಗೆದ್ವಿ. ಅದಾದಮೇಲೆ ನೆಕ್ಸ್ಟ್ ಬರೋದೇ ದ ಬೆಸ್ಟ್ ಪಾರ್ಟ್ ಆಫ್ ದ ವೆಡ್ಡಿಂಗ್, ಅದೇ ಊಟ. ಸೊ ಊಟಕ್ಕೆ ಬಂದಿದ್ದೇವೆ. ಇವಾಗ ಏನಿದೆ ಊಟದ ಮೆನ್ಯೂ ಅಲ್ಲಿ, ಆ್ಯಕ್ಚುಲಿ ಇಲ್ಲಿ ಪ್ಯೂರ್ ವೆಜ್, ಅವರಿಬ್ಬರು ಕೂಡ ಪ್ಯೂರ್ ವೆಜ್. ಸೊ ಹಾಗಾಗಿ ಪ್ಯೂರ್ ವೆಜ್ಜೇ ಇರುತ್ತೆ. ಸೊ ಏನೆಲ್ಲ ಐಟಮ್ಸ್ ಇದೆ ಇವತ್ತಿನ ಊಟದಲ್ಲಿ ಅಂತ ಬನ್ನಿ ನೋಡೋ. ಮದುವೆ ಮುಗಿಸಿ ಭರ್ಜರಿ ಭೋಜನ ಮುಗಿಸಿ ಇವಾಗ ನಾವು ಮನೆಗೆ ವಾಪಸ್ ಹೊರಟಿದ್ದೀವಿ. ನಾವು ಆ್ಯಕ್ಚುಲಿ ಬೇರೆ ಬಟ್ಟೆ ಇಟ್ಕೊಂಡು ಹೋಗಿದ್ವಿ, ಯಾಕಂದರೆ ಸೀರೆಯಲ್ಲೆಲ್ಲ ಮತ್ತೆ ಅನ್ಕಂಫರ್ಟೇಬಲ್ ಅಲ್ವಾ. ಸೀರೆ ಹಾಕ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಷಯ. ಸೊ ಅಟ್ಲೀಸ್ಟ್ ವಾಪಸ್ ಬರುವಾಗ ಆದರೂ ಸ್ವಲ್ಪ ಕಂಫರ್ಟೇಬಲ್ ಕ್ಲೋತ್ಸಲ್ಲಿ ಬರುವ ಅಂತ ಹೇಳಿ ನಾವು ಅಲ್ಲಿ ಚೇಂಜ್ ಮಾಡಿ ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗನ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಆವಾಗ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.